ಅಳ್ತಾ ಇದ್ದೀನಿ ಆ್ಯಕ್ಟಿಂಗ್ ಹಿಂಗೆ ಮಾಡಲಿ, ಆ ಒಂದು ಅಕ್ಷರ ಗೊತ್ತಿಲ್ಲ ಏನು ಹೇಳಲಿ ಅಂತ. ಆವಾಗ ವಿತೌಟ್ ಸ್ಕ್ರಿಪ್ಟು ನನಗೆ 6 ಡೇಸಲ್ಲಿ ಆ ನಾಟಕನ ಕೂರಿಸಿದ್ರು. ನನಗೆ ಎಷ್ಟು ಚಪ್ಪಳೆ ತಟ್ಟಿದ್ರು ಅಂದರೆ ನನಗೆ ಇನ್ನೂ ನೆನೆಸ್ಕೊಳ್ತೀನಿ, ಅಷ್ಟು ಖುಷಿ ಆಗುತ್ತೆ ನನಗೆ. ಅದೆಲ್ಲ ಕಲಾವಿದರಿಗೆ ಒಂದು ಮೂಮೆಂಟ್ ಇರಬೇಕು ಲೈಫಲ್ಲಿ, ಬೆಸ್ಟ್ ಮೂಮೆಂಟ್ ಅನ್ನೋದು ಅದೇ ನನಗೆ. ಇದ್ರ ಬಗ್ಗೆ ಕೋಟಿ ಕೊಟ್ಟರು ಅವಾರ್ಡ್ ಕೊಡ್ತಾರೆ ಗೊತ್ತಾ, ದುಡ್ಡು ಕೊಟ್ಟು ಅವಾರ್ಡ್ ತಗೋತಾರೆ ಗೊತ್ತಾ, ಅದು ಬೇಡ, ಕರ್ದಿ ಸನ್ಮಾನ ಮಾಡ್ತಾರೆ ಗೊತ್ತಾ, ಅದು ಯಾವುದೂ ಅಲ್ಲ. ಜನರು ನಮ್ಗೆ ಏನು ಚಪ್ಪಳೆ ತಡ್ತಾರಲ್ಲ ಅದೇ ದೊಡ್ಡ ಅವಾರ್ಡ್ ನನ್ನ ಪ್ರಕಾರ. ಯಾಕಂದರೆ ಗುರುತಿಸ್ತಾರೆ, ನಾವು ಮಾಡೋ ಪಾತ್ರನ ಗುರುತಿಸ್ಬಿಟ್ಟು ನಂಗೆ ಚಪ್ಪಳೆ ತಡ್ತಾರೆ ಗೊತ್ತಾ, ಅದಿನ್ನೂ ಮೋಟಿವೇಟ್ ಮಾಡುತ್ತೆ ನಮಗೆ. ಅಲ್ಲಿ ತುಂಬ ಅನುಭವಗಳಾಗಿದ್ದಾಳ. ಈ ಕೆಟ್ಟಾಗಿ ಬಂದು ಮಾತಾಡೋದಿರ್ಬೋದು, ಆಮೇಲೆ ನನ್ನ ಮುಂದೆನೇ ಬಂದು ಲುಂಗಿ ಬಿಚ್ಚಿದಿರ್ಬೋದು, ನನಗಾಗಿದೆ ಲುಂಗಿ ಬಿಚ್ಚಿದಿರ್ಬೋದು. ಅಂತ ಲಾಕ್ಡೌನ್ ಕೊರೋನಾ ಟೈಮಲ್ಲಿ ನಮ್ಮದು ದುಡ್ಡು ಕೊಟ್ಟು ಏನೂ ಇಲ್ಲ ಅವಾಗ. ಸುಮ್ಮನೆ ನಾನು ಹೆಂಗೆಲ್ಲ ಯೋಚನೆ ಮಾಡಿಬಿಟ್ಟೆ ಅಂದರೆ ಸೂಸೈಡೇ ಮಾಡ್ಕೋಬೇಕು ಅನ್ನೋ ಲೆವೆಲಿಗೆ ಯೋಚನೆ ಮಾಡಿಬಿಟ್ಟೆ. ನೀನು ತುಂಬ ಇಷ್ಟಪಟ್ಟ ನಿಮ್ಮ ಅಕ್ಕ ಒಂದು ಇದು ಅಕ್ಕನ ಬಗ್ಗೆ ಹಿಂಗೆ ಹೊಟ್ಟೋದ್ಲು. ಆಮೇಲೆ ನೀನು ನನ್ನ ಜೊತೆ ಮಾತಾಡ್ಬೇಕಾದ್ರೆ ನೀನು ಹಂಚ್ಕೊಂಡಿದ್ದು ಒಂದು ನಾಟಕದ ಮೂಮೆಂಟ್ ಒಂದು ಇದೆ. ಏನದು, ಒಂದು ನಾಯಿ ಬರುತ್ತೆ, ಕನ್ನಡದ ನೀರು. ಆ ನಾಟಕ ಅದೇ ನನ್ನ ಲೈಫಲ್ಲಿ ಬೆಸ್ಟ್ ನಾಟಕ ಅಂತ ಹೇಳ್ತೀನಿ. ಇಲ್ಲಿವರೆಗೂ ನಾನು ಮಾಡಿರೋದ್ರಲ್ಲಿ ಬೆಸ್ಟ್ ನಾಟಕ. ಇವತ್ತು ನಾನು ಏನೇ ರಿಯಲಿಸ್ಟಿಕ್ನ ಕಲ್ತಿದ್ದೀನಿ ಅಂದ್ರು ಅದೇ ನಾಟಕದಲ್ಲೇ ಕಲ್ತಿದ್ದು. ಅದು ಜಗದೀಶ್ ಸರ್ ಡೈರೆಕ್ಷನ್ ಮಾಡಿದ್ದು, ಬಟ್ ನಮಗೆ ಯಶವಂತ್ ಸರ್ ಕೂಡ ಬಂದು ಹೇಳ್ಕೊಟ್ಟಿದ್ರು. ಯಶವಂತ್ ಸರ್ ಅಂದ್ರೆ ಈಗ ಯಶವಂತ್ ಸರ್ ದೇಶಪಾಂಡೆ, ಯಶವಂತ್ ಶೆಟ್ಟಿ ಸರ್ ಇವಾಗ ಮೂವೀಸ್ ಎಲ್ಲ ಮಾಡ್ತಿದ್ದಾರೆ, ಅವರೇ ನಮಗೆ ರಿಯಲಿಸ್ಟಿಕ್ ಇದ್ದಿದ್ದು. ಬಟ್ ಜಗದೀಶ್ ಸರ್ ಡೈರೆಕ್ಷನ್ ಅಲ್ಲಿ ಬಂದಿದ್ದು. ಅದೇ ಹೆಂಗೆ ಅಂದ್ರೆ 6 ದಿನದಲ್ಲಿ ಕಲ್ತಿದ್ದು. ಅದು ನನಗೆ ಬರಲ್ಲ, ಉತ್ತರ ಕರ್ನಾಟಕ ಭಾಷೆ ಅವಾಗ ಬರಲ್ಲ, ಇವಾಗ ಬರುತ್ತೆ. ಅವಾಗ ನನಗೆ ಒಂದು ಅಕ್ಷರ ಕೂಡ ಗೊತ್ತಿಲ್ಲ ಅದ್ರ ಬಗ್ಗೆ, ಬಟ್ ಕೊಟ್ಬಿಟ್ಟಿದ್ದಾರೆ, ಇದನ್ನ ನೋಡ್ಕೋಬೇಕು ಓದ್ಬೇಕು ಅಂತ ಅಂದ್ಬಿಟ್ಟು. ಒಂದ್ ವಾರ ರೀಡಿಂಗ್ ಬಿಟ್ರು ನನಗೆ ಬಂದಿಲ್ಲ ಏನೂ. ಆಮೇಲೆ ಇನ್ನೊಂದು ವಾರ ರೀಡಿಂಗ್ ಮಾಡಿಸಿದ್ರು, ಕೂರಿಸ್ಬಿಟ್ಟು ಎಲ್ಲಾನು ಕೂರಿಸ್ಬಿಟ್ಟು ಕ್ಯಾರೆಕ್ಟರ್ ಎಲ್ಲ ಡಿವೈಡ್ ಮಾಡ್ತಾರಲ್ಲ, ಅವಾಗ ನನಗೆ ಬೇಡ, ನನಗೆ ಕ್ಯಾರೆಕ್ಟರ್ ಬೇಡ, ನಂಗೆ ಆ ಕ್ಯಾರೆಕ್ಟರ್, ನನಗೆ ಫೀಲಿಂಗು ಬರಲ್ಲ, ನಂಗೆ ಆ ಭಾಷೆ ಬರಲ್ಲ, ಏನು ಆ್ಯಕ್ಟ್ ಮಾಡ್ತೀರಾ ಬರಲ್ಲ ಅಂತ. ಆಮೇಲೆ ನೋಟಿಸ್ ಬೋರ್ಡಲ್ಲಿ ಅದೇ ಹೆಸರಿತ್ತು, ಪಾರ್ವತಿ ಅಂತ. ಅಳ್ತಾ ಇದ್ದೀನಿ ಆ್ಯಕ್ಟಿಂಗ್ ಹಿಂಗೆ ಮಾಡಲಿ, ಆ ಒಂದು ಅಕ್ಷರ ಗೊತ್ತಿಲ್ಲ ಏನು ಹೇಳಲಿ ಅಂತ. ಆವಾಗ ವಿತೌಟ್ ಸ್ಕ್ರಿಪ್ಟು ನನಗೆ 6 ಡೇಸಲ್ಲಿ ಆ ನಾಟಕನ ಕೂರಿಸಿದ್ರು. ನನಗೆ ಮಾಡಿದೆ. ಆಮೇಲೆ ಲಾಸ್ಟ್ ಫೈನಲ್ ಶೋ ದಿವಸ ಅದರಲ್ಲಿ ರಿಯಲಿಸ್ಟಿಕ್ ನಾಟಕ ಅಲ್ವಾ, ರಂಗೋಲಿ ಹಾಕೋದಿದೆ, ಪಾತ್ರೆ ತೊಳೆಯೋದಿದೆ, ಬಾಗಿಲಿಗೆ ಅಷ್ಟ ಕುಂಕುಮ ಇಡೋದಿದೆ, ನಾಯಿ ಕೂಗೋದೊಂದಿದೆ. ಸೊ ಸಾಣೆಹಳ್ಳಿಲಿ ನಾನೊಂದು ನಾಯಿ ಸಾಕಿದ್ದೆ, ಅಂದರೆ ಅದು ಆಲ್ರೆಡಿ ಅಲ್ಲೇ ಇತ್ತು. ನಾನು ಹೋದ್ಮೇಲೆ ನಾನು ನೋಡ್ಕೊಳ್ತಿದ್ದೆ ಆ ನಾಯಿನ. ಆ ನಾಟಕ ಟೈಮಲ್ಲಿ ಕರಿತೀನಿ ನಾಯಿನ, ಕಾಳಿಯಾ ಕುರ್ಕುರ್. ಆ ನಾಯಿ ಹೆಂಗೆ ಬಂದಿತ್ತು ಅಂದರೆ ಅದು ರಿಯಲಿಸ್ಟಿಕ್ ಪ್ಲೇ. ಆ ನಾಯಿ ಬಂದಿದ್ದಕ್ಕೂ ನಂಗೆ ಅವಾಗ ಆ ಲೈಫಲ್ಲಿ ಸಾರ್ಥಕ ಆಯ್ತಪ್ಪ ಒಂದು ನಾಟಕ ಮಾಡಿ ಅಂತ ಆ ಮೂಮೆಂಟಿಗೆ ಅನಿಸ್ತು ನನಗೆ. ಬಿಕಾಸ್ ಆ ನಾಯಿ ಬಂತು, ನಾನು ಹಾಕಿದ ಅನ್ನ ತಿನ್ಬಿಟ್ಟು ಹೋಯ್ತು. ಎಷ್ಟು ಚಪ್ಪಳೆ ತಟ್ಟಿದ್ರು ಅಂದರೆ ನನಗೆ ಇನ್ನೂ ನೆನೆಸ್ಕೊಳ್ತೀನಿ, ಅಷ್ಟು ಖುಷಿ ಆಗುತ್ತೆ ನನಗೆ. ಅದೆಲ್ಲ ಕಲಾವಿದರಿಗೆ ಒಂದು ಮೂಮೆಂಟ್ ಇರಬೇಕು ಲೈಫಲ್ಲಿ, ಬೆಸ್ಟ್ ಮೂಮೆಂಟ್ ಅನ್ನೋದು ಅದೇ ನನಗೆ. ಇವತ್ತಿನ ತನಕ ಯಾವ್ಯಾವ ಅವಾರ್ಡ್ ಬಂದಿದೆ? ಅವಾರ್ಡ್ ಅಂತ ಯಾವುದು ಬಂದಿಲ್ಲ ಅಣ್ಣ. ಮತ್ತೆ ಹಾಗಾದ್ರೆ ಆ ನಾಯಿ ಬಂದು ತಿಂದಾಗ ಜನ ಚಪ್ಪಾಳೆ ಹೊಡೆದ್ರಲ್ಲ, ಆ ಅವಾರ್ಡ್ ಬಗ್ಗೆ ಅದ್ರ ಬಗ್ಗೆ ಕೋಟಿ ಕೊಟ್ಟರು ಅವಾರ್ಡ್ ಕೊಡ್ತಾರೆ ಗೊತ್ತಾ, ದುಡ್ಡು ಕೊಟ್ಟು ಅವಾರ್ಡ್ ತಗೋತಾರೆ ಗೊತ್ತಾ, ಅದು ಬೇಡ, ಕರ್ದಿ ಸನ್ಮಾನ ಮಾಡ್ತಾರೆ ಗೊತ್ತಾ, ಅದು ಯಾವುದೂ ಅಲ್ಲ. ಜನರು ನಮ್ಗೆ ಏನು ಚಪ್ಪಾಳೆ ತಡ್ತಾರಲ್ಲ ಅದೇ ದೊಡ್ಡ ಅವಾರ್ಡ್ ನನ್ನ ಪ್ರಕಾರ. ಯಾಕಂದ್ರೆ ಗುರುತಿಸ್ತಾರೆ, ನಾವು ಮಾಡೋ ಪಾತ್ರನ ಗುರುತಿಸ್ಬಿಟ್ಟು ನಂಗೆ ಚಪ್ಪಾಳೆ ತಡ್ತಾರೆ ಗೊತ್ತಾ, ಅದಿನ್ನೂ ಮೋಟಿವೇಟ್ ಮಾಡುತ್ತೆ ನಮ್ಮನ್ನ, ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂತ ಅನ್ಸುತ್ತೆ. ರಂಗಭೂಮಿ ಕಲಾವಿದರಿಗೆ ಅದು ಆಬ್ವಿಯಸ್ಲಿ ಮೋಟಿವೇಶನ್, ಪ್ರತಿಯೊಬ್ಬ ಕಲಾವಿದನಿಗೂ ಅದು ಮೋಟಿವೇಶನ್. ಆ ಥರದ ಅವಾರ್ಡು ಮತ್ತೆ ಸಿಗೋಕ್ಕೆ ಸಾಧ್ಯ ಇಲ್ಲ. ಅದು ಬಿಟ್ಟು ಅದಾದಮೇಲೆ ನೀನು ಸಾಣೆಹಳ್ಳಿ ಮುಗಿಸ್ದೆ, ಆಮೇಲೆ ತಿರುಗಾಟದ ಅನುಭವ ಬಗ್ಗೆ ಏನು ಹೇಳೋದು ಅಣ್ಣ, ಯಪ್ಪ ಅದರಷ್ಟು ಇನ್ನೊಂದಿಲ್ಲ. ಯಾಕಂದ್ರೆ ನೀವು ಬೇರೆ ಬೇರೆ ಊರಿಗೆ ಹೋಗ್ಬೇಕು, ಬೇರೆ ಬೇರೆ ಜನ ಸಿಗ್ತಾರೆ, ಬೇರೆ ಬೇರೆ ನೀರು, ಎಲ್ಲಾ ತರ ನಿಮ್ಗಿರುತ್ತೆ. 5 ಸ್ಟಾರ್ ಹೋಟ್ಲು ಕೊಡ್ತಾರೆ, ಒಂದ್ ಕಡೆ ಏನೂ ಕೊಡಲ್ಲ, ಒಂದ್ ಕಡೆ ಮನೆ ಕೊಡ್ತಾರೆ, ಒಂದ್ ಕಡೆ ಶೆಡ್ಡು, ಒಂದ್ ಕಡೆ ಬಸ್ಸಲ್ಲೇ ಮಲ್ಕೊಳ್ಳಿ ಅಂತಾರೆ. ಸೊ ಅದೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್. ಅಲ್ಲೇ ನೀವು ಆಕ್ಚುಲಿ ಲೈಫ್ ಏನಂತ ಕಲಿಯೋದು. ನಾವು ಸಾಣೆಹಳ್ಳಿ ಕೋರ್ಸ್ಲಿ ಇರ್ತೀವಲ್ಲ, ಅವಾಗ ನಿಮ್ಗೆ ಏನು, ಯಾಕಂದ್ರೆ ನಿಮ್ಗೆಲ್ಲ ಫೆಸಿಲಿಟಿ ಇರುತ್ತೆ, ಒಳಗಡೆ ಊಟ ಕೊಡ್ತಾರೆ, ಬಟ್ ಏನು ಟೈಮಿಗೆ ಕೊಡಲ್ಲ ಅಷ್ಟೇ, ಬಟ್ ಎಲ್ಲ ಇರುತ್ತೆ. ಬಟ್ ಹೊರಗಡೆ ಹೋಗಿ ನಾವು ಮಾಡ್ಬೇಕು ಗೊತ್ತಾ, ನಾವೇ ಸ್ಟೇಜ್ ಹಾಕ್ಬೇಕು, ನಾವೇ ಅನ್ಲೋಡ್ ಮಾಡಬೇಕು, ನಾವೇ ಲೋಡ್ ಮಾಡಬೇಕು, ನಾವೇ ಲೈಟಿಂಗ್ ಮಾಡ್ಕೋಬೇಕು, ನಾವೇ ಮೇಕಪ್ ಹಾಕೋಬೇಕು, ನಾವೇ ಆ್ಯಕ್ಟ್ ಮಾಡಬೇಕು. ಸೊ ಇದೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ನನ್ನ ಪ್ರಕಾರ. ಯಾರಾದರೂ ಆ್ಯಕ್ಟಿಂಗ್ ಬರಬೇಕು, ನಾನು ಆ್ಯಕ್ಟ್ ಮಾಡಬೇಕು ಅಂತ ನಿಮಗೆ ರಿಯಲ್ ಆಗಿ ಪ್ಯಾಷನ್ ಇದ್ದರೆ ರಂಗಭೂಮಿ ಮುಗಿಸ್ಕೊಂಡೇ ಬನ್ನಿ ಅಂತೀನಿ ನಾನು. ಯಾಕಂದರೆ ಪ್ರಾಕ್ಟಿಕಲ್ ನಿಮ್ಗೆ ಅಲ್ಲೇ ಕಳಿಸೋದು ಲೈಫು. ಮೇನು ತಿರುಗಾಟ, ಅಲ್ಲಿ ತುಂಬ ಅನುಭವಗಳಾಗಿದ್ದಾಳ. ಈ ಕೆಟ್ಟದಾಗ ಬಂದು ಮಾತಾಡೋದಿರ್ಬೋದು, ಆಮೇಲೆ ನನ್ನ ಮುಂದೆನೇ ಬಂದು ಲುಂಗಿ ಬಿಚ್ಚಿದಿರ್ಬೋದು, ನನಗಾಗಿದೆ ಎಕ್ಸ್ಪೀರಿಯನ್ಸ್, ಲುಂಗಿ ಬಿಚ್ಚೋದಿರ್ಬೋದು, ಆಮೇಲೆ ಕರಿಯೋದಿರ್ಬೋದು, ಕೆಟ್ಟ ಎಕ್ಸ್ಪೀರಿಯನ್ಸ್ ಎಲ್ಲ ಆಗಿದೆ.
ಕೆಟ್ಟದಾಗ ಮಾತಾಡಿದ್ರು ಕೇಳಿಸ್ಕೊಂಡಿದ್ದೀನಿ ನಾನೇ. ಸೊ ಇದೆಲ್ಲ ಫೇಸ್ ಮಾಡ್ತೀವಿ ನಾವು ಪ್ರಾಕ್ಟಿಕಲ್ ಆಗಿ. ಸೊ ಅಲ್ಲೇ ಥಿಯೇಟ್ರಲ್ಲಿ ನಾವು ಕಲಿಯೋದು ಮೇನ್ ಏನಂದ್ರೆ ತಿರ್ಗಾಟದಲ್ಲಿ ತುಂಬಾ ಕಲಿತೀವಿ. ಅದಾದ್ಮೇಲೆ ನೀನು ಸಾಣೆಹಳ್ಳಿ ತಿರುಗಾಟ ಮುಗಿಸ್ಕೊಂಡ ಮೇಲೆ ವಾಪಸ್ ಬಂದ ಮೇಲೆ ಏನು ಕೆರಿಯರ್ ಹೆಂಗೆ ಶುರು ಮಾಡಿದೆ? ಅಂದ್ರೆ ನೀನು ಥಿಯೇಟ್ರಿಂದನೇ ಬಂದು ಥಿಯೇಟ್ರನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೋದ್ಯೋ ಅಥವಾ ಸೀರಿಯಲ್ ಸಿನಿಮಾ ಅಂತ ಬಂದ್ಯಾ? ಥಿಯೇಟ್ರ್ ನಮ್ದೇನು ಮುಗೀತಲ್ಲ ಸಾಣೆಹಳ್ಳಿ, ಅವಾಗ 0 ಹೋಪ್ಸು. ಯಾಕಂದ್ರೆ ಲಾಕ್ಡೌನ್, ಕೊರೋನಾ ಟೈಮಲ್ಲಿ ನಮ್ದು ಮುಗ್ದಿದ್ದು ಕೋರ್ಸು. ಏನೂ ಇಲ್ಲ ಅವಾಗ. ಫುಲ್ಲು ನಾನು ಹೆಂಗೆಲ್ಲ ಯೋಚನೆ ಮಾಡಿಬಿಟ್ಟೆ ಅಂದರೆ ಸೂಸೈಡೇ ಮಾಡ್ಕೋಬೇಕು ಅನ್ನೋ ಲೆವೆಲಿಗೆ ಯೋಚನೆ ಮಾಡಿಬಿಟ್ಟೆ. ಯಾಕಂದರೆ 1 ವರ್ಷ ಏನೂ ಇಲ್ಲ, ಮನೇಲೇ ಇದ್ದೀನಿ, ಫುಲ್ ಡಾರ್ಕು, ಕೆಲಸ ಇಲ್ಲ, ಕೈಲಿ ₹1 ದುಡ್ಡಿಲ್ಲ. ಏನು ಮಾಡ್ತೀಯಾ? ಲಾಕ್ಡೌನ್ ಟೈಮಲ್ಲಿ ಎಲ್ಲರಿಗೂ ಸಾಯ್ತಾ ಇದ್ದಾರೆ, ಅವಾಗ ಜೀವನದ ಮೇಲೆ ನಿಂಗೆ ಹೋಪ್ಸೇ ಇರಲ್ವಲ್ಲ. ಆ ಥರ ಲೆವೆಲಿಗೆ ಬಂದ್ಬಿಟ್ಟಿದ್ದೆ ನಾನು. ಆಮೇಲೆ ನಾಟಕ ಮಾಡ್ತೀನಂತ ಇತ್ತು ಮನಸ್ಸಲ್ಲಿ. ಯಾವತ್ತು ನಾನು ಸೀರಿಯಲ್ಲೇ ಮಾಡಬೇಕು, ಸಿನಿಮಾ ಮಾಡಬೇಕು ಅಂತೆಲ್ಲ ಥಾಟ್ ಇರಲಿಲ್ಲ. ಬಟ್ ನನಗೆ ನಾಟಕ ಮುಗಿಸಿದ್ನಲ್ಲ, ಅವ್ನು ನನಗೆ ತುಂಬ ಇಷ್ಟ ಆ ನಾಟಕ. ಸೊ ಎಲ್ಲೆಲ್ಲಿ ನಾಟಕ ಸಿಗುತ್ತೆ ಅಲ್ಲೆಲ್ಲ ಹೋಗಿ ನಾಟಕ ಮಾಡೋದು, ಅದೆಲ್ಲ ಮಾಡ್ತಾ ಇದ್ದೆ. ಇದಕ್ಕೆ ಬರಬೇಕು ಅನ್ನೋದೆಲ್ಲ ಥಾಟ್ ಇರಲಿಲ್ಲ ನನಗೆ. ಅದಾದ್ಮೇಲೆ ನಿನಗೆ ಸಿಕ್ಕ ಮೊದಲ ಪ್ರಾಜೆಕ್ಟ್? ಫಸ್ಟ್ ಪ್ರಾಜೆಕ್ಟ್ ನಂಗೆ ಸಿಕ್ಕಿದ್ದು ರುಕ್ಕು ಸೀರಿಯಲ್, ರಾಮ್ಜಿ ಸರ್ದು. ಅದ್ರಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೆ 5 ಡೇಸು. ಅದ್ರಲ್ಲಿ ತುಂಬ ಕೆಟ್ಟದಾಗ ಟ್ರೀಟ್ ಮಾಡಿದ್ರು ಬಿಡಿ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಒಂಥರ ತುಂಬ ಕೀಳಾಗಿ ನೋಡ್ಬಿಟ್ಟಿದ್ರು. ಹೊಸ ಹುಡುಗಿ. ಪ್ರೊಡಕ್ಷನ್ ಕಡೆಯಿಂದನೋ ಅಥವಾ ಪ್ರೊಡಕ್ಷನ್ ಕಡೆಯಿಂದ ನನ್ಗೆ ಗೊತ್ತಿಲ್ಲ ಅವಾಗ. ಪ್ರೊಡಕ್ಷನ್ ಏನು ಎತ್ತನ್ಬಿಟ್ಟು ನನಗೇನು ಗೊತ್ತಿಲ್ವಲ್ಲ ಅವಾಗ. ಸೊ ಅಲ್ಲಿ ಊಟ ಬಡಿಸೋರಿಂದ ಹಿಡ್ದು ಪ್ರತಿಯೊಬ್ಬರು ನೆಗೆಟಿವ್ ಆಗಿ ಒಂಥರ ಟ್ರೀಟ್ ಮಾಡ್ಬಿಟ್ಟು, ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು ಊಟ ಕೊಡದೆ ನಿಲ್ಸಿದ್ರು ನನ್ನನ್ನು ಒಂದು 10-15 ನಿಮಿಷ. ಆಮೇಲೆ ಇನ್ನೂ ಬೇರೆ ಆರ್ಟಿಸ್ಟ್ಗಳು ಬಂದ್ಬಿಟ್ಟು ಆರ್ಟಿಸ್ಟ್ ನಿಂತಿದ್ದಾರೆ ಊಟ ಕೊಡು ಅಂತ ಟಾಂಟ್ ಮಾಡಿದ್ರು. ಅವಾಗ ಹತ್ಕೊಂಡು ನಮ್ಮ ಅಮ್ಮಂಗೆಲ್ಲ ಫೋನ್ ಮಾಡ್ಬಿಟ್ಟಿದ್ದೆ, ನಮ್ಮ ಬಂದ್ಬಿಡು ಬೇಡ ಅಂತ ಅಂದ್ಬಿಟ್ಟು. ಬಟ್ ಇಲ್ಲ, ಬಂದ್ಬಿಟ್ಟಿದ್ದೀನಿ, ಬಿಟ್ಟು ಹೋಗೋಕ್ಕಾಗಲ್ಲ ಅರ್ಧಕ್ಕೆ ಅಂತ ಅಂದ್ಬಿಟ್ಟು. ಅದ್ರದ್ದು ಪೇಮೆಂಟು ಕೊಟ್ಟಿರಲಿಲ್ಲ ನನಗೆ. ಅದು ಪೇಮೆಂಟ್ ನಾನು ಫೋನ್ ಮಾಡಿ 7 ತಿಂಗಳಾದ್ಮೇಲೆ ಇಸ್ಕೊಂಡಿದ್ದೀನಿ ಆ ಪೇಮೆಂಟನ್ನು, 7 ತಿಂಗಳಾದ್ಮೇಲೆ. ಸೊ ಅವಾಗ ಹಂಗೆ ಟ್ರೀಟ್ ಮಾಡಿದ್ರು. ಫಸ್ಟ್ ರುಕ್ಕಲ್ಲಿ 5 ಡೇಸ್ ಕ್ಯಾರೆಕ್ಟರ್ ಮಾಡಿದ್ದೆ ಅಷ್ಟೇ. ಅದಾದ್ಮೇಲೆ ನನಗೆ ಒಂದು ವರ್ಷ ಏನು ಕೆಲಸ ಸಿಕ್ಕಿಲ್ಲ, 1 ವರ್ಷ. ಆಮೇಲೆ ಹೂಮಳೆ ಸಿಕ್ತು. ಹೂಮಳೆ ರೀಪ್ಲೇಸ್ ಕ್ಯಾರೆಕ್ಟರು. ಅದು ರೀಪ್ಲೇಸ್ ಕ್ಯಾರೆಕ್ಟರ್ ನಾನು ಮಾಡಿದ್ದು. ಅದು ನನಗೆ ಮೇ ಬಿ ಲಕ್ಕಲ್ಲಿ ಸಿಕ್ತು ಅಂತ ಅನ್ಸುತ್ತೆ. ಬಟ್ ಸ್ಟಾರ್ಟಿಂಗ್ ತುಂಬ ನೆಗೆಟಿವ್ ಆಗಿ ಮಾತಾಡಿದ್ರೆ, ಹುಡುಗಿ ಚೆನ್ನಾಗಿಲ್ಲ, ಆ್ಯಕ್ಟಿಂಗ್ ಬರಲ್ಲ ಈ ಹುಡುಗಿಗೆ, ಏನಕ್ಕೆ ಹುಡುಗಿನ ಹಾಕ್ಕೊಂಡಿದ್ದೀರಾ ಹಾಗೆ ಹಿಂಗೆ ಅಂತ. ಬಟ್ ನನ್ನ ಅದೃಷ್ಟ ಏನು ಅಂದರೆ, ಆ ಟೈಮಲ್ಲಿ ಹೈದ್ರಾಬಾದಲ್ಲಿ ಶೂಟಿಂಗ್ ಇತ್ತು. ಸೊ ಅಲ್ಲಿ ಚೇಂಜ್ ಮಾಡೋಕ್ಕಾಗಲ್ಲ, ರೀಪ್ಲೇಸ್ ಮಾಡೋಕ್ಕಾಗಲ್ಲ ಸಡನ್ನಾಗಿ. 15 ದಿನ ಶೂಟಿಂಗ್ ಮಾಡಿಬಿಟ್ಟಿದ್ರು. ಹಾಗಾಗಿ ಅವ್ರಿಗೆ ಆಪ್ಷನ್ ಇರಲಿಲ್ಲ, ಕಂಟಿನ್ಯೂ ಮಾಡಿದ್ರು ನನ್ನೇ. ಬಟ್ ನಾನು ಅಪ್ಗ್ರೇಡ್ ಆಗಿ ಅಲ್ಲೇ ಎಲ್ಲರೂ ಎಲ್ಲ ಸಪೋರ್ಟ್ ಮಾಡಿದ್ರು. ಭವಾನಿ ಅಕ್ಕ ತುಂಬ ಸಪೋರ್ಟ್ ಮಾಡಿದ್ರು ಆ ಟೈಮಲ್ಲಿ ನನಗೆ. ಎಲ್ಲ ಆರ್ಟಿಸ್ಟು ಸಪೋರ್ಟ್ ಮಾಡಿ ನಾನು ಸ್ವಲ್ಪ ಇಂಪ್ರೂವ್ ಆದಮೇಲೆ ಚೆನ್ನಾಗವರೇ ಬಂದು ಹೇಳೋರು, ಇಲ್ಲ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಹುಡುಗಿದು ಅಂತ ಹೇಳಿದ್ರು. ಅವಾಗ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ನನಗೆ ಹೂಮಳೆಯಲ್ಲಿ. ಪ್ರೀತಮ್ ಅಂತೀನಿ, ಸಂಪೃಥ್ವಿ ಸರ್ ಇದ್ದಿದ್ದು ನಮಗೆ. ಆಮೇಲೆ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಹಂಗೆ ಮಾಡೋ ಮಗ, ಹಿಂಗೆ ಮಾಡೋ ಮಗ, ನೀನು ಸರಿ ಹೋಗ್ತೀಯ ನೋಡು, ಮಾಡೋ ಪರ್ಫಾರ್ಮೆನ್ಸ್ ಇದೆ ನಿಂದು, ಥಿಯೇಟ್ರು ಅಂತೀಯ. ನಮಗೆ ಫ್ರೇಮ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಮತ್ತು ಹಳೇ ಹುಡುಗಿ ಇದ್ರು ಗೊತ್ತಾ, ಅವ್ರಿಗೂ ನನಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ನಾನು ಹೊಸ್ತು, ನನಗೇನು ಗೊತ್ತಿಲ್ಲ. ನಾನು ಒಂದು ಐಬ್ರೋ ಮಾಡಿಸಿಲ್ಲ, ಒಂದು ಹೇರ್ ಕಟ್ ಮಾಡಿಸಿಲ್ಲ, ನಂಗೆ ಅದೆಲ್ಲ ಗೊತ್ತೇ ಇಲ್ಲ ಆ ಟೈಮಲ್ಲಿ. ನಾನು ಥಿಯೇಟ್ರ್ ಮುಗಿಸಿ, ಗೊತ್ತು ನಿಮಗೆ ಥಿಯೇಟ್ರವ್ರು ಹೆಂಗಿರ್ತಾರೆ, ಹೆಂಗೆ ಬೇಕೋ ಹಂಗಿರ್ತಾರೆ. ನಾವುಗಳಂತೂ ಒಂದಿದ್ದು ಮಾಡಲ್ಲ. ಸೊ ಅವಾಗ ಅಲ್ಲೇ ಹೇರ್ ಕಟ್ ಮಾಡಿಬಿಟ್ರು, ಅಲ್ಲೇ ಐಬ್ರೋ ಮಾಡಿಬಿಟ್ರು, ಅಳ್ತಾ ಇದ್ದೀನಿ. ಸೊ ಅದು ಫಸ್ಟ್ ಸೀರಿಯಲು. ಹೂಮಳೆ ಮುಗ್ದೋಯ್ತು, 1 ವರ್ಷಕ್ಕೆ ಮುಗಿಸ್ಬಿಟ್ರು ಅದು. ಅದಾದಮೇಲೆ 2 ಇಯರ್ಸ್ ಕೆಲಸ ಇಲ್ಲ ನನಗೆ, ಮನೆಯಲ್ಲೇ ಇದ್ದೆ. ಅವಾಗ ಒಂದಷ್ಟು ಪ್ರಾಬ್ಲಮ್, ದುಡ್ಡಿಲ್ಲ, ಕೆಲಸ ಇಲ್ಲ, ಏನು ಮಾಡೋದು ಗೊತ್ತಿಲ್ಲ. ಆವಾಗಲೇ ಬೃಂದಾವನ ಸಿಕ್ಕಿತ್ತು. ಅದು ಸೇಮ್ ರಾಮ್ಜಿ ಸರ್ ಪ್ರೊಡಕ್ಷನ್. ಅವರು ಮಾಡಿರೋ ಪ್ರಾಜೆಕ್ಟ್ ಎಲ್ಲ ಆಲ್ಮೋಸ್ಟ್ ಆಲ್ ಹಿಟ್ ಪ್ರಾಜೆಕ್ಟ್. ಹೌದು, ರಾಮ್ಜಿ ಅವರು. ಅದರಲ್ಲಿ ಏನು ಪಾತ್ರ? ಬೃಂದಾವನದಲ್ಲಿ ಗಿರಿಜಾ ಅಂತ ಪಾತ್ರ ಮಾಡಿದೆ. ಅದು ನೆಗೆಟಿವ್ ನಂದು. ಬಟ್ ಅದು ನೆಗೆಟಿವ್ ಅನ್ನೋದಕ್ಕಿಂತ ಮೇ ಬಿ ನಂದೇ ನಡೀತಿತ್ತು ಅನ್ಸುತ್ತೆ ಆ ಸೀರಿಯಲ್. ನಂಗೆ ಅಷ್ಟು ಖುಷಿ ಇದೆ ಹೇಳ್ಕೊಳಕ್ಕೆ ಇವಾಗ್ಲೂ. ಅದರಲ್ಲಿ 37 ಜನ ಆರ್ಟಿಸ್ಟ್ ಇದ್ರು. ಬಟ್ ಎಂಡ್ ಆಫ್ ದಿ ಡೇ ನಾನು ಒಬ್ಬಳೇ ಕಾಣಿಸ್ಕೊಳ್ತಿದ್ದೆ. ತುಂಬ ಖುಷಿ ಇದೆ ನನಗೆ. ರುಕ್ಕು ಸೀರಿಯಲ್ ಕೂಡ ರಾಮ್ಜಿ ಸರ್ ಪ್ರೊಡಕ್ಷನ್ನೇ. ಅಲ್ಲಿ ಹೆಂಗೆ ಟ್ರೀಟ್ ಮಾಡಿದ್ರು ಗೊತ್ತಾ, ಅದಕ್ಕೆ ಡಬ್ಬಲ್ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ನನಗೆ. ಸೊ ಅಲ್ಲಿ ಹಂಗಾಯಿತು. ಇಲ್ಲಿ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನನ್ನ ಪ್ರೊಡಕ್ಷನಲ್ಲಿ. ನಾನು ಕೇಳಿದ್ ಕೊಡೋರು. ಆ್ಯಂಡ್ ಪ್ರತಿದಿನ ಶೂಟಿಂಗಲ್ಲಿ ನಾನು ಇರ್ತಿದ್ದೆ. ನನ್ನ ಲೈಫಲ್ಲಿ ನಾನೊಂದು ಬೆಸ್ಟ್ ಸೀರಿಯಲ್ ಮಾಡಿದ್ದೀನಿ, ಬಟ್ ತುಂಬ ಕಡಿಮೆ ಟೈಮಲ್ಲಿ ಅಂದರೆ ಬೃಂದಾವನನೇ ಆಗಿರುತ್ತೆ. ಯಾಕಂದ್ರೆ ಆ ಕ್ಯಾರೆಕ್ಟ್ರು ಹಂಗಿತ್ತು. ಆ ಡೈರೆಕ್ಟರ್ ಬಗ್ಗೆ? ಫಸ್ಟ್ ಡೈರೆಕ್ಟರ್ ಇದ್ದಿದ್ದು ನಮಗೆ ಗಣೇಶ್ ಸರ್ ಅಂತ. ಗಣೇಶ್ ಸರ್ ಯಾಕಂದ್ರೆ ನಾನು ಅವ್ರ ಜೊತೆ ಅದಕ್ಕೆ ಮುಂಚೆ, ಬೃಂದಾವನಕ್ಕೆ ಮುಂಚೆ ಅವರು ಸುಂದರಿ ಮಾಡ್ತಾ ಇದ್ರು. ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಅದಕ್ಕೆ ಕೇಳ್ತಾ ಇರೋದು. ಗಣೇಶ್ ಸರ್ ಅಷ್ಟೇ ಸ್ಟಾರ್ಟಿಂಗ್ ತುಂಬ ಚೆನ್ನಾಗಿದ್ರು. ಆ್ಯಂಡ್
ಗಣೇಶ್ ಸರ್ ಅನ್ನೋದಕ್ಕಿಂತ ನಾನು ರಾಮ್ಜಿ ಸರ್ಗೆ ಹೇಳ್ತೀನಿ. ಯಾಕೆ ಅಂದ್ರೆ ಅವರೇ ಬಂದು ನನಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದು. ಸ್ಪೆಷಲಿ ನಂಗೆ ತುಂಬಾ ಹೇಳೋರು, ನೀ ಹಂಗ್ ಮಾಡ್ಬೇಕು, ನೀ ಹಿಂಗ್ ಮಾಡ್ಬೇಕು, ನೋಡಿ ನೀನ್ ಹೆಂಗಾಗ್ತದೆ ಟೆಲಿಕಾಸ್ಟ್ ಆದ್ಮೇಲೆ ಅಂತೆಲ್ಲ. ಅವ್ರು ಹೇಳ್ದಂಗೆ ಟೆಲಿಕಾಸ್ಟ್ ಆದ್ಮೇಲೆ ಹಂಗೆ ಆಯ್ತು. ನನ್ನ ಕ್ಯಾರೆಕ್ಟ್ರು ತುಂಬಾ ಗುರುತಿಸ್ಕೊಂಡೆ. ಜನಗಳಿಗೆ ಅನುಪಲ್ಲವಿ ಎಕ್ಸಿಸ್ಟಿಂಗ್ ಅಂತ ಗೊತ್ತಾಗಿದ್ದೆ ಬೃಂದಾವನ ಇಂದ. ನನ್ಗೆ ಹೆಸರು ಬಂದಿದ್ದು ಇಲ್ಲ ಈ ಹುಡುಗಿ ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾಳೆ. ಕಲರ್ಸ್ಗೆ ನಾನು ಎಷ್ಟೊಂದು ಲುಕ್ ಟೆಸ್ಟ್ ಕೊಟ್ಟಿದ್ದೀನಿ, ಸೆಲೆಕ್ಟೇ ಆಗಿರ್ಲಿಲ್ಲ. ಬಟ್ ಬೃಂದಾವನ ಮಾಡಿದ್ಮೇಲೆ ಕಲರ್ಸ್ ಚಾನಲ್ ಅವರೆಲ್ಲ ಹೇಳ್ತಾರೆ ಹುಡುಗಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡುತ್ತೆ ಅಂತ. ಸೊ ನಂಗೆ ಅದೊಂದು ತುಂಬಾ ಪ್ಲಸ್ ರಾಮ್ಜಿ ಸರ್ ಕಡೆಯಿಂದ. ಅವ್ರು ಬಂದು ಎಕ್ಸ್ಪ್ಲೈನ್ ಮಾಡೋರು, ನನಗೆ ಒಂದೊಂದು ಸೀನ್ ಎಕ್ಸ್ಪ್ಲೈನ್ ಮಾಡೋರು. ಫ್ಲಾಟ್ ಆಗ್ಬಿಡ್ತಾರೆ, ಎಂತವ್ರು ಬೇಕಿದ್ರು ಆಕ್ಟ್ ಮಾಡ್ಬಿಡ್ತಾರೆ, ಬರ್ದರೋರು ಕೂಡ ಆಕ್ಟ್ ಮಾಡ್ಬಿಡ್ತಾರೆ. ಆ ಮನುಷ್ಯ ಆ ತರ ಎಕ್ಸ್ಪ್ಲೈನ್ ಮಾಡ್ತಾರೆ. ರಾಮ್ಜಿ ಅವರ ಡೈರೆಕ್ಷನ್ ಅಲ್ಲಿ ಅವ್ರು ಬರೀ ಹಿಂಗೆ ಎಕ್ಸ್ಪ್ಲೇನ್ ಮಾಡಿದ್ದು, ನಿರ್ದೇಶಕರು ಬೇರೆ. ಆದ್ರೆ ರಾಮ್ಜಿ ಅವರ ನಿರ್ದೇಶನದಲ್ಲೇ ನಾನು ಆಕ್ಟ್ ಮಾಡಿದ್ದೀನಿ. ಹಾಗಾಗಿ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಅವರು ಯಾವ ತರ ಎಕ್ಸ್ಪ್ಲೇನ್ ಮಾಡ್ತಾರೆ. ಎಕ್ಸ್ಪ್ಲೇನ್ ಮಾಡಿರೋದು ನಮ್ಗೆ ಯಾವ ತರ ಮನ್ಸಲ್ಲಿ ಕೂತ್ಕೊಳ್ಳುತ್ತೆ, ಪಾತ್ರನ ಹೆಂಗೆ ಎತ್ತಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತು ಅವ್ರಿಗೆ. ಈ ಬೃಂದಾವನಕ್ಕೂ ಮುಂಚೆ ನನಗೆ ನೀನು ಪರಿಚಯ ಆಗಿದ್ದು ವಿಜಯದಶಮಿ ಸೀರಿಯಲ್, ಸಿರಿಗನ್ನಡ ಚಾನಲ್. ಅದರ ಅನುಭವ ಅದು ಒಂಥರ ಚೆನ್ನಾಗಿತ್ತು. ಒಂಥರ ಮನೆ ತರನೇ, ಏನು ಇಲ್ಲ, ಸುಮ್ಮನೆ ದಿನ ಹೋಗೋದು, ಶೂಟಿಂಗ್ ಮಾಡೋದು, ಬರೋದು. ಅಲ್ಲಿ ಏನ್ ಮಾಡ್ತಿದ್ವಿ ಅಂತ ಗೊತ್ತಿಲ್ಲ, ಬಟ್ ಪ್ರತಿಯೊಬ್ಬರು ಕಲಾವಿದ್ರು ಎಂಜಾಯ್ ಮಾಡ್ತಿದ್ವಿ. ಮೇ ಬಿ ಅದು ತುಂಬಾ ಜನ ಸಿರಿ ಕನ್ನಡ ಅನ್ಬಿಟ್ಟೆ ಎಷ್ಟೊಂದು ಜನ ನೋಡಿರ್ಲಿಲ್ಲ. ಬಟ್ ನಾವ್ ಯಾವತ್ತೂ ಆತರ ಅನ್ಕೊಂಡೆ ಸುಮ್ಮನೆ ಆಕ್ಟ್ ಮಾಡ್ತಾ ಇದ್ವಿ. ತುಂಬಾ ಚೆನ್ನಾಗಿತ್ತು. ಅಲ್ಲೇ ನೀನ್ ನನ್ಗೆ ಪರಿಚಯ ಆಗಿದ್ದು. ಅಂಡ್ ಅಲ್ಲಿನ ಅನುಭವನೇ ಬೇರೆ ಇತ್ತು ಅಣ್ಣ. ಸ್ಟಾರ್ಟಿಂಗ್ ತುಂಬಾ ಚೆನ್ನಾಗಿತ್ತು. ಬಟ್ ಸ್ಟಾರ್ಟಿಂಗ್ ಅಂತ ಕೊನೆ ಮುಗೀತು ಗೊತ್ತಾ, ಅವಾಗ ತುಂಬಾ ಎಂಜಾಯ್ ಮಾಡಿದ್ವಿ. ಸುಮ್ನೆ ಕಂಟಿನ್ಯೂವಾಗ ಹೋಗೋದು, ಆಕ್ಟ್ ಮಾಡೋದು, ಬರೋದು. ಅದೊಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಆಕ್ಚುಲಿ. ಅದು ಹೆಂಗೆ ಅಂದ್ರೆ ಮನೆ ತರ ಸುಮ್ನೆ ಹೋಗೋದು ಬರೋದು ಆ ತರ ಆಗ್ಬಿಟ್ಟಿರೋ ಡೈಲಿ ರುಟೀನ್ ತರ ಆಗ್ಬಿಟ್ಟಿತ್ತು. ಅದು ಚೆನ್ನಾಗಿತ್ತು, ಒಂಥರ ಗುಡ್ ಎಕ್ಸ್ಪೀರಿಯನ್ಸ್. ಅದು ವಾವನ ತರ ಅಲ್ಲ, ಬಟ್ ಎಲ್ಲರೂ ಒಂಥರ ಫ್ಯಾಮಿಲಿ ಮೆಂಬರ್ ತರ ಇದ್ವಿ, ಚೆನ್ನಾಗಿದ್ವಿ. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಮಾತಾಡ್ತಿದ್ವಿ, ಆಕ್ಟ್ ಮಾಡ್ತಿದ್ವಿ. ಸ್ಪೆಷಲಿ ನಂಗೆ ಇನ್ನೂ ನೆನಪಿರೋದಂದ್ರೆ ಕಂಠೀರವದೇನೆ. ಲಾಸ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ಅಲ್ಲೇನೆ ಅಲ್ಲಿ ಪೇಮೆಂಟ್ ಕೊಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಬಂದು ಡೈಲಿ ಆಕ್ಟ್ ಮಾಡ್ತಾ ಇದ್ವಿ. ಓಕೆ, ಬೃಂದಾವನ ಆದ ನಂತರ ಮತ್ತೆ ನೆಕ್ಸ್ಟ್ ಮಾಡಿದ ಪ್ರಾಜೆಕ್ಟ್ ಯಾವುದು? ನೆಕ್ಸ್ಟ್ ಮಾಡಿದ್ರೆ 100 ಜನ್ಮಕ್ಕೂ. 100 ಜನ್ಮಕ್ಕೂ ಮಾಡಿದೆ. ಬೃಂದಾವನ ಆಗಿ ಒಂದು 4-5 ಮಂತ್ಸ್ಗೆ ಸಿಕ್ತು ನನಗೆ 100 ಜನ್ಮಕ್ಕೂ. ಬಟ್ ಅದು ವೈಂಡ್ ಅಪ್ ಆಗೋಯ್ತು. ಅದು ಅರ್ಧಕ್ಕೆ ನಿಲ್ಲಿಸ್ಬಿಟ್ರು. ಸೊ ನನ್ಗೆ ಅವಾಗ ಏನಾಯ್ತು ಪ್ರಾಬ್ಲಮ್ ಅಂತಂದ್ರೆ, ತುಂಬಾ ಜನ ಮಾತಾಡಕ್ ಶುರು ಮಾಡ್ಬಿಟ್ರು ನನಗೆ, ಹೋಗಿದ್ ಸೀರಿಯಲ್ ಅರ್ಧಕ್ಕೆ ನಿಂತೋಗುತ್ತೆ. ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾ ಜನ ಅದನ್ನೇ ಹೇಳಿದ್ದಾರೆ. ಅಂದ್ರೆ ನನಗೆ ನೆಗೆಟಿವ್ ಬೈಸೋರು. ನನ್ ಬೈ ಗಾಡ್ಸ್ ಗ್ರೇಸ್ ನನ್ಗೆ ಆಲ್ಮೋಸ್ಟ್ ಎಲ್ಲ ಒಳ್ಳೆ ಕಮೆಂಟ್ಸ್ ಬರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಕೆಲವರು ಇರ್ತಾರಲ್ಲ, ಆಬ್ವಿಯಸ್ಲಿ ನೆಗೆಟಿವ್ ಕಮೆಂಟ್ ಆಗಕ್ಕೆ ಅಂತಾನೆ ಒಂದಷ್ಟು ಜನ ಇರ್ತಾರೆ. ಒಂದು ಹುಡುಗಿ ಹೇಳಿದಲ್ಲ ಕಮೆಂಟ್, ನಾನು ಇನ್ನೂ ನೆನ್ಪಿಟ್ಕೊಂಡಿದ್ದೀನಿ. ಆ ಕಮೆಂಟ್ ನಾನು ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಂಡಿದ್ದೀನಿ. ಏನು ಅಂದ್ರೆ, ನೀನು ಹೋಗಿದ್ ಸೀರಿಯಲ್ ಅರ್ಧಕ್ಕೆ ನಿಂತೋಗುತ್ತೆ, ಅದಕ್ಕೆ ನೀನು ಸೀರಿಯಲ್ಲೇ ಮಾಡ್ಬೇಡ, ಬಿಟ್ಬಿಡು, ಇಲ್ಲ ಫ್ಲಾಪ್ ಆರ್ಟಿಸ್ಟ್ ಅಂತ ಅನ್ಸ್ಕೊತೀಯ ಅಂದ್ಬಿಟ್ಟಿದ್ರು. ತುಂಬಾ ಹತ್ಬಿಟ್ಟಿದ್ದೀನಿ. ಅವ್ರಿಗೆ ಗೊತ್ತಿಲ್ಲ ಅದು, ನಾನು ತುಂಬಾ ದುಃಖ ಪಟ್ಬಿಟ್ಟಿದ್ದೀನಿ. ಅದು ನಮಗಷ್ಟೇ ಗೊತ್ತಾ ನೋವು ಎಷ್ಟಿರುತ್ತೆ. ಹೋಗಿದ್ ಸೀರಿಯಲ್ ಅದು ನನ್ನ ಪ್ರಾಬ್ಲಮ್ ಅಲ್ಲ ಅಣ್ಣ. ಅರ್ಧಕ್ಕೆ ನಿಲ್ಸೋದು ನನ್ನ ಪ್ರಾಬ್ಲಮ್ ಅಲ್ಲ. ಯಾರ ಪ್ರಾಬ್ಲಮ್ಮು? ಪ್ರೊಡಕ್ಷನ್ ಪ್ರಾಬ್ಲಮ್, ಚಾನಲ್ ಪ್ರಾಬ್ಲಮ್ ಆಗಿರುತ್ತೆ. ಅವ್ರನ್ನ ಪಾಯಿಂಟ್ ಮಾಡೋಕ್ಕಾಗಲ್ವಲ್ಲ. ಫೇಸು ನಮ್ದೇ ತಾನೇ ಬರೋದು ಎಂಡ್ ಆಫ್ ದಿ ಡೇ. ಅದಕ್ಕೆ ನನ್ನೇ ಪಾಯಿಂಟ್ ಮಾಡೋದು. ಅಲ್ಲ, ಇನ್ನೊಂದೇನು ಅಂತಂದರೆ, ಇದು ನಿನಗೆ ಅಂತಲ್ಲ, ಸುದೀಪ್ ಸರ್ಗೂ ಐರನ್ ಲೆಗ್ ಅಂತ ಇದು ಬಂದಿದೆ. ಅದು ಅವ್ರಿಗೂ ಗೊತ್ತು. ಅವರು ಸಾಯಲ್ಲ ಒಂದು ಕಡೆ ಹೇಳ್ಕೊಂಡಿದ್ದಾರೆ, ಐರನ್ ಲೆಗ್ ಅನ್ನೋ ಥರ ಪೋರ್ಟ್ರೇಟ್ ಮಾಡ್ತಾರೆ. ಬಟ್ ಇವತ್ತಿಗೆ ಅದು ಬೇರೆನೇ ಇದೆ. ಸೊ ಪ್ರತಿಯೊಬ್ಬ ಕಲಾವಿದನಿಗೂ ಆ ಥರದ್ದೇನೋ ಒಂದು ಘಟ್ಟ ಬರುತ್ತೆ. ಅದಾದಮೇಲೆ ಮತ್ತೆ ಬೇರೆ ಹಂತ ಬರುತ್ತೆ. ಸೊ ನಿನಗೆ ಬೃಂದಾವನ ಸಿಕ್ಕ ಪಾತ್ರ ನಿನಗೆ ಎಷ್ಟು ಖುಷಿ ಇದೆಯೋ, ಅದಾದ ನಂತರದ ಪಾತ್ರಗಳನ್ನ ನೀನು ಎಕ್ಸ್ಪೆಕ್ಟ್ ಮಾಡಿದ್ದು ಬಂದಿದೆಯಾ? ಇಲ್ಲ, ಬಂದಿಲ್ಲ. ನಾನು ಬಯಸ್ತಾ ಇದ್ದೀನಿ. ನನಗೆ ಹೆಂಗೆ ಅಂದರೆ, ಬೇಸಿಕಲಿ ನಾವು ಥಿಯೇಟ್ರವ್ರು ಆಗಿರೋದ್ರಿಂದ ನಾವು ಸುಮ್ಮನೆ ಬೇಕಾಬಿಟ್ಟಿಗೆ ಬಂದು ಆ್ಯಕ್ಟ್ ಮಾಡಲ್ಲ. ನಮ್ಗದು ಪ್ಯಾಷನ್ನು, ನಮ್ಮ ಉಸಿರಲ್ಲಿ ಇರುತ್ತೆ ಅದು. ನಾವು ಒಂದು ಲೈನ್ ಕೊಟ್ಟರು ಕೂಡ ತುಂಬ ಖುಷಿಯಿಂದನೇ ಆ್ಯಕ್ಟ್ ಮಾಡ್ತೀವಿ. ಕೊಟ್ಟಿದ್ದಾರೆ ಆ ಥರ ನಮ್ಮ ಮನಸ್ಸು ಯಾವತ್ತೂ ಹೇಳಿಲ್ಲ. ಅಲ್ಲ, ಅದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಈಗ ಮೊನ್ನೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಅಷ್ಟೇ, ಏನೋ ಒಂದು ಬರೀಬೇಕು ಅಂತ ಬರೆದು ಬಿಟ್ಟಿದ್ರು. ಅದನ್ನ ನಾವು ಅಂಡರ್ಸ್ಟ್ಯಾಂಡಿಂಗ್ ಚೇಂಜ್ ಮಾಡ್ಕೊಂಡು ಮಾಡಿದ್ವಿ. ಬೇರೆಯವ್ರಾಗಿದ್ರೆ ಅದನ್ನೇ ಹೇಳ್ಬಿಟ್ಟು ಅಷ್ಟೇ, ಅದನ್ನೇ ನಾವು ಹಂಗಲ್ವಲ್ಲ. ಸೊ ನನ್ಗೇನು ಅಂದ್ರೆ, ಬೃಂದಾವನ ಮಾಡಿದ್ದು ತುಂಬಾ ಪ್ಲಸ್ಸು ನನಗೆ. ಅದನ್ನ ನಾನು ಗುರುತಿಸ್ಕೊಂಡೆ. ಬಟ್ ಅದಾದ್ಮೇಲೆ ನನ್ಗೆ ಏನ್ ಮಾಡ್ಬಿಟ್ರು ಅಂದ್ರೆ, ಅಕ್ಕ, ಅದಕ್ಕೆ ಮೊನ್ನೆ ಒಂದು ಕಾಲ್ ಬಂದಿತ್ತು ನನಗೆ ರೀಸೆಂಟ್ ಆಗಿ, ಹೀರೋ ಚಿಕ್ಕಮ್ಮ ಕ್ಯಾರೆಕ್ಟರ್ ಮಾಡ್ತೀರಾ ಅಂತ. ಡು ಐ ಡಿಸರ್ವ್ ಹೋಗ್ಲಿ ಹೀರೋ ಚಿಕ್ಕಮ್ಮ ಕ್ಯಾರೆಕ್ಟರ್ ಮಾಡಕ್ಕೆ? ನನ್ಗೆ ಅವಾಗ ಸಿಕ್ಕಾಬಿಟ್ಟೆ ಬೇಜಾರಾಗೋಯ್ತು. ಅಲ್ಲ, ನಾನು ಕೇಳೇಬಿಟ್ಟೆ ಅವ್ರನ್ನ, ಸರ್ ನನ್ನ ಪ್ರೊಫೈಲ್ ನೋಡಿದ್ರಾ ನೀವು ಅಂದೆ. ಇಲ್ಲ ಮೇಡಮ್, ದಯವಿಟ್ಟು ಒಂದ್ಸತಿ ನೋಡ್ಬಿಟ್ಟು ನಂಗೆ ಮತ್ತೆ ಕಾಲ್ ಮಾಡಿ ಸರ್ ಅಂದೆ. ಪುನಃ ಅವ್ರು ನಂಗೆ ಮಾಡಿಲ್ಲ ವಾಪಸ್ಸು. ಸೊ ಹಿಂಗೆ ಮೇ ಬಿ ನಾನು ಅದಕ್ಕೆ ಕ್ಯಾರೆಕ್ಟರ್ ಮಾಡಿದ್ದಕ್ಕೆ ನಾನು ಅದಕ್ಕೆ ಫಿಕ್ಸ್ ಮಾಡಿಬಿಟ್ರು. ಅದು ನಂಗೆ ತುಂಬ ಹರ್ಟ್ ಆಗಿದ್ದು. ಅದಾದ್ಮೇಲೆ ನನಗೆ ಯಾವುದೂ ಒಳ್ಳೆ ಪಾತ್ರ ಬರಲಿಲ್ಲ ಅಣ್ಣ. ನಾನು ಕಾಯ್ತಾ ಇದ್ದೀನಿ. ನನಗೇನು ಅಂದರೆ, ಒಳ್ಳೊಳ್ಳೆ ಪಾತ್ರಗಳು ಮಾಡಿ ಗುರುತಿಸ್ಕೋಬೇಕು. ಇಲ್ಲ ಹುಡುಗಿ ಒಳ್ಳೆ ಪರ್ಫಾರ್ಮರು ಅಂತ ಹೇಳಿ ಗುರುತಿಸ್ಕೋಬೇಕು. ಆ ಥರ ಎಕ್ಸ್ಪೆಕ್ಟ್ ಮಾಡ್ತೀನಿ. ಏನೋ ದುಡ್ಡು ಕೊಡ್ತಾರೆ, ಹೋಗಿ ಆ್ಯಕ್ಟ್ ಮಾಡ್ತೀನಿ ಅನ್ನೋ ಮನಸ್ಥಿತಿ ನನಗಿಲ್ಲ.
ಇದ್ರ ಮಧ್ಯೆ ನೀನು ತುಂಬ ಇಷ್ಟಪಟ್ಟ ನಿಮ್ಮ ಅಕ್ಕ ಒಂದು ಇದು ಅಕ್ಕನ ಬಗ್ಗೆ ಏನು ಹೇಳೋದು, ಅವಳೇ ನಮಗೆ ಪಿಲ್ಲರು. ಅವಾಗ ನಾನು ಚಿಕ್ಕ ಹುಡುಗಿ ಅಲ್ವಾ, ಅವಳು ಹೋದಾಗ ಅವಳು ಎಷ್ಟನೇ ವಯಸ್ಸಿಗೆ ಹೋಗಿದ್ದು? 26ಗೆ ಹೋಗಿದ್ದವಳು. ಅವಳಿಗೆ 26. ಅವಳು ಹೋದಾಗ 26 ವರ್ಷ ಆಗಿತ್ತು ಅವಳಿಗೆ. ನಿನಗೆ? ನನಗೆ 22 ಏನೋ ಇತ್ತು, 22 23 ಇತ್ತು ಅನ್ಸುತ್ತೆ. ಸೊ ಅವಾಗ ಏನೂ ಗೊತ್ತಿಲ್ಲ, ಕೆಲಸನೂ ಇಲ್ವಲ್ಲ ಅವಾಗ. ಲಾಕ್ಡೌನ್ ಟೈಮಲ್ಲಿ ಅವಳು ಹೋಗಿದ್ದು, 20ಅಲ್ಲಿ ಹೋಗಿದ್ದು ಅವಳು. ಸೊ ನನಗೂ ಅವಾಗ ಏನೂ ಗೊತ್ತಿಲ್ಲ, ಕೆಲಸ ಇಲ್ಲ. ಯಾಕಂದ್ರೆ ನನಗೆ ಏನೇ ಬೇಕು ಅಂದ್ರೆ ಅವಳೇ ಕೊಡಿಸ್ತಾ ಇದ್ದು. ನನ್ನ ಹತ್ರ ಕೆಲಸ ಇಲ್ಲ, ಏನೂ ಇಲ್ಲ, ಮನೆಯಲ್ಲೇ ಇದ್ದೀನಿ. ಯಾಕಂದ್ರೆ ಮನೆ ಬಾಡಿಗೆನೂ ಅವಳೇ ನೋಡ್ಕೊಳ್ತಿದ್ದು, ಮನೆ ರೇಷನ್ ಎಲ್ಲ ಅವಳೇ ಮಾಡ್ತಿದ್ದು. ಸೊ ಅವಳು ಹಿಂಗೆ ಹೊಟ್ಟೋದ್ಲು. ಆ ಟೈಮಲ್ಲಿ ನಾನು ಯಾವ ಕಾರಣಕ್ಕೆ ಹೋಗಿದ್ದು ಅದು ಇಲ್ಲಿವರೆಗೂ ನಮಗೂ ಗೊತ್ತಿಲ್ಲ ಅಣ್ಣ. ಇಲ್ಲಿವರೆಗೂ ಅವಳು ಯಾಕೆ ಹಂಗೆ ಹೋದ್ಲು, ಯಾಕಂದ್ರೆ ಶಿ ಇಸ್ ಎ ವೆರಿ ಸ್ಟ್ರಾಂಗ್ ಲೇಡಿ. ಯಾಕಂದ್ರೆ ಅವಳೇ ಮನೆ ನೋಡ್ಕೊಳ್ತಿರೋದು. ಕೊರೋನಾ ಟೈಮಲ್ಲಿ ನಮ್ಗೆ ಹೇಳೋಳು ಯಾವಾಗ್ಲೂ, ಏನಕ್ಕೆ ಹೆದರ್ಕೋತೀರಾ, ಏನೂ ಆಗಲ್ಲ ಬಿಡಿ, ನಾನಿಲ್ವ, ನಾನು ನೋಡ್ಕೋತೀನಿ. ನಮ್ಮ ಅಪ್ಪಂಗೆ ಹೇಳೋಳು. ನಮ್ಮಪ್ಪ ಹೇಳ್ತಾ ಇದ್ರು, ಓ ಬಿಸ್ನೆಸ್ ಇಲ್ಲಮ್ಮ ಪಲ್ಲು, ಬಿಸ್ನೆಸ್ ಇಲ್ಲಮ್ಮ ಪವಿ ಅಂದರೆ ನಮ್ಮ ಅಕ್ಕ ಹೇಳೋಳು, ಬಿಡಪ್ಪ, ಏನಂತ ನಾನು ಹೋಗ್ತಿಲ್ಲ ಕೆಲ್ಸಕ್ಕೆ, ಯಾಕೆ ತಲೆ ಕೆಡ್ಸ್ಕೊಂತೀಯ, ನಾನು ಇರೋವರೆಗೂ ನೋಡ್ಕೋತೀನಿ ಅಂತ. ಅವಳು ಇರೋವರೆಗೂ ನೋಡ್ಕೊಂಡ್ಳು. ಅವಳು ಹೋದ್ಮೇಲೆ ನಮ್ಮನ್ನು ನೋಡ್ಕೊಂಡ್ಳು ಒಂದಷ್ಟು ದಿನ ಅಂತ. ಅವಳು ಹೋದ್ಮೇಲೆ ನೋಡ್ಕೊಂಡು ಅಂದ್ರೆ ಅವಳು ದುಡ್ಡು ಬಂತು ಅವಳದು ಅಂತ. ಅವಳದು ಕೆಲಸ ಮಾಡ್ತಿದ್ದಲ್ಲ, ಅವಳ ಕಂಪ್ನಿಯಿಂದ ಒಂದಿಷ್ಟು ದುಡ್ಡು ಅಂತ ಬಂತು, PF ಅಂತ. ಅಮ್ಮನಿಗೆ ಅಪ್ಪಂಗೆ ಬಂತು. ಸೊ ಅದ್ರಲ್ಲಿ ನಾವು ಸ್ವಲ್ಪ ನೋಡ್ಕೊಂಡ್ವಲ್ಲ ಲೈಫ್. ನನಗೂ ಕೆಲಸ ಇಲ್ಲ ಅಂದಾಗ ಸೊ ನನಗೆ ಮಾಡಿದ್ರು. ಅಂಡ್ ಅವ್ರ ಕಂಪ್ನಿ ಕಡೆಯವರು, ನಾನು ಚಿಕ್ಕ ಹುಡುಗಿ, ನನಗೆ ಕೆಲಸ ಏನಿಲ್ಲ ಅಂದ್ಬಿಟ್ಟು ಅವ್ರ ಕಂಪ್ನಿಯವರೆಲ್ಲ ಸೇರಿ ಒಂದಿಷ್ಟು ದುಡ್ಡು ಅಂತ ನನಗೆ ಕೊಟ್ಟರು. ಅವರೆಲ್ಲ ಪರ್ಸನಲ್ ದುಡ್ಡು ಹಾಕ್ಬಿಟ್ಟು ನನಗೆ ಕೊಟ್ಟರು. ದಟ್ ಇಸ್ ಹೌ ಶಿ ಈಸ್ ಅಂತ. ಅವಳು ಹಂಗೆ ಇಟ್ಕೊಂಡಿದ್ದಾಳೆ ಹೆಸರು ಅಲ್ಲಿ, ಹಂಗಾಗಿ ಕೊಟ್ಟಿದ್ದಾರೆ. ಯಾರು ಕೊಡಲ್ಲ ಅಷ್ಟು ಈಸಿಯಾಗಿ, ಪರ್ಸನಲ್ ದುಡ್ಡು ಹಾಕ್ಬಿಟ್ಟು ನಿಮ್ಗೆ 1000 ಅಂತ ಯಾರು ಕೊಡಲ್ಲ. ಬಟ್ ನನಗೆ ಅದರಿಂದನೂ ಆಯಿತು. ಸೊ ಅದ್ರ ನಾನು ಲ್ಯಾಪ್ಟಾಪ್ ಎಲ್ಲ ತೊಗೊಂಡು ಆ ಟೈಮಲ್ಲಿ ಬೇಕಾಗುತ್ತೆ ಅಂದ್ಬಿಟ್ಟು. ಸೊ ಅವಾಗ ನಾನು ಫುಲ್ ಝೀರೋ ಆಗಿಬಿಟ್ಟಿದ್ದೆ, ಏನೂ ಗೊತ್ತಿಲ್ಲ. ನಾನು 2 ಸತಿ ಅಟೆಂಪ್ಟ್ ಮಾಡಿದೆ, ಬದುಕೋಕ್ಕಾಗದೆ. ಇವಾಗ ಅವಳಿಲ್ಲ, ಯಾಕಂದ್ರೆ ನಾವು ಟ್ವಿನ್ಸ್ ಥರ ಬೆಳೆದಿದ್ದೀವಿ. ಇಬ್ರು ಒಟ್ಟಿಗೆ ಒಂದೇ ಥರ ಬಟ್ಟೆ, ಒಂದೇ ಥರ ಎಲ್ಲ ಇದ್ದೀವಿ. ಸಡನ್ ಆಗಿ ಹಿಂಗೆ ಹೋಗ್ಬಿಟ್ರೆ ಪಕ್ಕದಲ್ಲೇ ಮಲ್ಕೊಳ್ಳೋರು, ಪಕ್ಕದಲ್ಲಿ ಇವಾಗ ಇಲ್ಲ ಅಂದರೆ ಹಂಗಾಗ್ಬಿಡ್ತು ನಂಗೆ ಲೈಫು. ನಿಂಗೆ ಯಾಕೆ ಅಟೆಂಪ್ಟ್ ಮಾಡಬೇಕು ಅನ್ನಿಸ್ತು? ಅವಳು ಇಲ್ಲ, ಅವಾಗ ಏನು ಗೊತ್ತಾಗ್ತಿಲ್ಲ ನನಗೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಮತ್ತು ಇನ್ನೊಂದು, ದುಡ್ಡಿಲ್ಲ ಅಂದ್ರೆ ಸೆಕೆಂಡ್ರಿ. ಅಮ್ಮ ಅಪ್ಪ ಏನು ದುಡ್ಡು ಬಿಟ್ಟು ಸಾಕ್ಬಿಡ್ತಾರೆ, ಅದು ಬೇರೆ ಪ್ರಶ್ನೆ. ಅವಳ ಸ್ಪರ್ಶನೇ ಇಲ್ವಲ್ಲ ನಿಮಗೆ, ಅವಳು ಮಾತಿಲ್ಲ, ಅವಳ ಸ್ಪರ್ಶ ಇಲ್ವಲ್ಲ, ಅದಾಗಲಿ ಅಂತ ಅವಳಕ್ಕೆ. ನನಗೆ ಇವಾಗಲೂ ಅವಳ ಬಗ್ಗೆ ಮಾತಾಡೋಕ್ಕಾಗಲ್ಲ. ಬಿಕಾಸ್ ಒಂಥರ ಆಗುತ್ತೆ, ಇಬ್ಬರೇ ಮಕ್ಕಳು ನಾವೂ ಒಟ್ಟಿಗೆ ಒಂದೇ ಥರ ಬೆಳೆದ್ಬಿಟ್ಟು ಸಡನ್ನಾಗಿ ಇಲ್ಲ ಅಂದಾಗ ತಗೊಳಕ್ಕಾಗಲ್ಲ. ಅದಕ್ಕೆ ಯಾರಾದ್ರು ಅಕ್ಕ ತಂಗಿ ಜಗಳ ಆಡಿದ್ರೆ ಹೇಳ್ತೀನಿ, ಜಗಳ ಆಡಬೇಡಿ, ಇರೋ ಗಂಟ ಚೆನ್ನಾಗಿದ್ದು ಹೋಗಿ, ನಿಮ್ಗೆ ವ್ಯಾಲ್ಯೂಸ್ ಗೊತ್ತಾಗಲ್ಲ ಅಂತಿರ್ತೀನಿ ನಾನು. ಬಟ್ ಅವಳು ತುಂಬ ಚೆನ್ನಾಗಿ ನೋಡ್ಕೊಂಡ್ಳು, ನನ್ಗೆ ಏನು ಬೇಕು ಎಲ್ಲ ಕೊಡಿಸಿದ್ಲು. ನನ್ಗೆ ಆಸೆ ಇದ್ದಿದ್ದಿಷ್ಟೇ, ನಾನು TVಯಲ್ಲಿ ಬಂದಾಗ ಅವಳು ಇಲ್ವಲ್ಲ ಅಂತ ಬೇಜಾರು. ಅವಳು ಯಾವಾಗಲೂ ನಾನು ಲುಕ್ ಟೆಸ್ಟ್ ಆಡಿಷನ್ಗೆಲ್ಲ ಹೋದಾಗ ಬಟ್ಟೆ ಎಲ್ಲ ಐರನ್ ಮಾಡಿ ಕೊಡೋಳು, ಹೋಗು ಚೆನ್ನಾಗಿ ಮಾಡ್ಬಿಟ್ಟು ಬಾ, ಹೋಗು ಅಂತೆಲ್ಲ ನೋಡು. ಬಟ್ ನಾನು ಬಂದಾಗ ನನ್ನ ಜನಗಳಿಗೆ ಗುರುತಿಸ್ಕೊಂಡಾಗ ಅವಳು ಇರಲಿಲ್ಲ, ಅದೊಂದೇ ಬೇಜಾರು ನನಗೆ. ಅಟ್ಲೀಸ್ಟ್ ಅವಳು ಇದ್ದಿದ್ರೆ ನೋಡಿರೋಳು, ನನ್ನ ತಂಗಿ. ಬಟ್ ಅವಳು ಆಫೀಸಲ್ಲೆಲ್ಲ ಹೇಳೋಳಂತೆ, ನನ್ನ ತಂಗಿ ಸ್ಟಾರ್ ಆಗ್ತಾಳೆ, ನಾನೇ PA ಆಗ್ತೀನಿ ಅಂತ. ಬಟ್ ಇವಾಗೂ ನನಗೆ ಅದೇ ಆಸೆ. ನಾನು ಒಂದು ದೊಡ್ಡ ಸ್ಟಾರ್ ಆದರೂ ಕೂಡ ನಾನು ಒಂದು ಸಪ್ರೇಟ್ PA ಇಟ್ಕೋಬಾರ್ದು, ಯಾಕಂದ್ರೆ ನನ್ನ ಅಕ್ಕ ಸುತ್ತಾ ಇದ್ದಾಳೆ ಅನ್ನೋ ಫೀಲಿಂಗ್ ನನಗೆ ಇವಾಗಲೂ ಹಾಗೆ. ಅದೊಂದೇ ನಮ್ಮ ಲೈಫಲ್ಲಿ ದೊಡ್ಡ ಲಾಸು. ಅವಳು ಇಲ್ಲದೆ ಇನ್ನೂ ಜೀವನ ಮಾಡ್ತಾ ಇದ್ದೀವಿ. ಬಟ್ ಪ್ರತಿದಿನ ಅವಳು ಯಾವಾಗಲೂ ನಮ್ಮ ಮೈಂಡಲ್ಲಿ ಇರ್ತಾಳೆ, ಪ್ರತಿ ಸೆಕೆಂಡ್ ಇರ್ತಾಳೆ. ಓಕೆ, ತುಂಬ ಜನ ಅದು ಎಲ್ಲರ ಬದುಕಿನಲ್ಲೂ ಒಂದಷ್ಟು ನೋವುಗಳು ಬರುತ್ತೆ. ಆ ಟೈಮಲ್ಲಿ ಸೂಸೈಡ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ, ಪ್ರತಿಯೊಬ್ಬ ಮನುಷ್ಯನಿಗೆ ಮನಸ್ಸೇ ಅನ್ಸಿರುತ್ತೆ. ಅಂಥವ್ರಿಗೆ ನೀನು ಏನು ಹೇಳ್ತೀಯ? ಯಾಕಂದ್ರೆ ನೀನು 2 ಸತಿ ಅಟೆಂಪ್ಟ್ ಮಾಡಿದ್ದೆ. ಖಂಡಿತ. ನಾನು ನಮ್ಮ ಅಮ್ಮಪ್ಪಂಗೆ ಗೊತ್ತಿಲ್ಲ, ಬಟ್ ಮೇ ಬಿ ಇದ್ರಲ್ಲಿ ನೋಡಿದ್ರೆ ಅವ್ರಿಗೆ ಗೊತ್ತಾಗ್ಬೋದು. ನಾನು ಒಂದ್ಸತಿ ಹ್ಯಾಂಗ್ ಮಾಡ್ಕೊಳಕ್ಕೆ ಹೋಗಿದ್ದೀನಿ, ಒಂದ್ಸತಿ ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟಿದ್ದೀನಿ. ಟ್ಯಾಬ್ಲೆಟ್ ತೊಗೊಂಡು ಸಿವಿಯರ್ ಆಗಿತ್ತು. ಮನೇಲಿ ಇಲ್ಲಿವರೆಗೂ ಗೊತ್ತಿಲ್ಲ, ಯಾಕಂದ್ರೆ ನನ್ನ ಗೊತ್ತಿರೋರು ನನ್ನ ಕರ್ಕೊಂಡೋಗಿ ಟ್ರೀಟ್ ಮಾಡಿಸಿ, ಯಾಕಂದ್ರೆ ನಾನು ಸಪ್ರೇಟ್ ಇದ್ದೆ ಅವಾಗ, ಟ್ರೀಟ್ ಮಾಡಿಸಿ ನನ್ನ ಕರ್ಕೊಂಡು ಮನೆಗೆ ಬಿಟ್ಟಿರೋದು ಇದೆ. ಸೊ ನಾನು ಹೇಳ್ತೀನಿ ಅಂದರೆ, ಆ 1 ಸೆಕೆಂಡನ್ನು ತಳ್ಬಿಡಿ ಮುಂದೆ. ನಿಮ್ಗೆ ಆ ಥಾಟ್ ಬರುತ್ತೆ ಗೊತ್ತಾ, ಆ 1 ಸೆಕೆಂಡ್ ನೀವು ಡೈವರ್ಟ್ ಆಗಿಬಿಟ್ರೆ ನಿಮ್ಮ ಲೈಫ್ ಬ್ಯೂಟಿಫುಲ್ ಆಗಿರುತ್ತೆ. ಬೆಸ್ಟ್ ಎಕ್ಸಾಂಪಲ್ ನಾನೇನೆ. ಅದೇ ಹೇಳಿದ್ನಲ್ಲ, ಟ್ಯಾಬ್ಲೆಟ್ ತೊಗೊಂಡು ಸತ್ತೇ ಹೋಗ್ತೀನಿ ಅಂತ ಅಂದ್ಕೊಳ್ಳೋ ಟೈಮಲ್ಲಿ ಆ ಒಂದು ಮೂಮೆಂಟ್ ನಾನು ಹೊರಗಡೆ ಬಂದಮೇಲೆ ಲೈಫೇ ಚೇಂಜ್ ಆಯಿತು. ಸೊ ಯಾರಿಗೂ ಆ ಥರ ಥಾಟ್ ಬರಬಾರ್ದು ಅಂತ ನಾನು ಬಯಸ್ತೀನಿ. ಅಕಸ್ಮಾತ್ ಬಂತು ಅಂದರೂ ಕೂಡ ಏನಾದರೂ ಮಾಡಿ, ನೀವು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ. ಆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಇರುತ್ತೆ ಗೊತ್ತಾ, ಆ ಸೆಕೆಂಡ್ನ ನೀವು ಮುಂದಕ್ಕೆ ತಳ್ಬಿಟ್ರೆ ಲೈಫ್ ಬ್ಯೂಟಿಫುಲ್ ಆಗಿರುತ್ತೆ.